ಒಂದೆರಡು ಕೆಲಸ ಮಾಡಿದ ತಕ್ಷಣ ನೀರು. ಫಸ್ಟ್ ವ್ಲಾಗ್ನೆಲ್ಲ ಕಣ್ಣೀರ್ ಹಾಕಿದೀನಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿನಯ್ ರಾಜ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿಂದ ಆಚೆಗೆ ಕಂಟಿನ್ಯೂಸ್ 1 ಇಯರ್ ವ್ಲಾಗ್ಸ್ ಮಾಡೋಣ ಅಂತ ಫಿಕ್ಸ್ ಆಗ್ಬಿಟ್ಟಿದೀನಿ. ಸೊ ಇವತ್ತು ಮನೇಲಿ ಫ್ರೀ ಆಗಿರೋದ್ರಿಂದ ಯಾವ ಒಂದು ಟಾಪಿಕ್ ಮೇಲೆ ವ್ಲಾಗ್ಸ್ ಮಾಡೋಣ ಅಂತ ಥಿಂಕ್ ಮಾಡಿದಾಗ ನನಗೆ ಫಸ್ಟ್ ಬಂದಂತ ಆಲೋಚನೆ ಏನು ಅಂದ್ರೆ, ಪ್ರತಿನಿತ್ಯ ನಮ್ಮ ದಿನನಿತ್ಯ ಜೀವನದಲ್ಲಿ ನಮ್ಮ ವೈಫ್ಸ್ ಆಗಿರ್ಬೋದು, ತಾಯಿ ಆಗಿರ್ಬೋದು, ಪ್ರತಿನಿತ್ಯ ಮನೆ ಕೆಲಸ ಅನ್ನೋದು ಅವರೇ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಉದ್ದೇಶದಿಂದ ಇವತ್ತು ಮನೆ ಕೆಲಸ ಏನಿದೆ ಕಂಪ್ಲೀಟ್ ಆಗಿ ನಾನ್ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಯಾಕೆ ಒಂದು ಈ ನಿರ್ಧಾರಕ್ಕೆ ಬಂದಿದ್ದೀನಿ ಅಂದ್ರೆ, ಯಾವಾಗ್ಲೂ ಸಹ ನನ್ನ ವೈಫು ಮತ್ತೆ ನನ್ನ ಮಧ್ಯೆ ನಡೀತಾರಂತ ಚರ್ಚೆ ಏನು ಅಂದ್ರೆ, ನಾನು ಮನೆ ಕೆಲಸದಲ್ಲಿ ಏನೂ ಸಹ ಹೆಲ್ಪ್ ಮಾಡೋದಿಲ್ಲ, ಕೆಲ್ಸಕ್ಕೆ ಹೋಗಿ ಬಂದು ರೆಸ್ಟ್ ಮಾಡ್ಬಿಡ್ತೀನಿ. ಮನೆಯಲ್ಲೂ ಸಹ ಕೆಲ್ಸಕ್ಕೆ ಹೋದಾಗೆ ಎಷ್ಟು ಟೈರ್ಡ್ ಆಗುತ್ತೆ ಅಷ್ಟು ಟೈರ್ಡ್ ಆಗುತ್ತೆ ಅನ್ನೋ ಟಾಪಿಕ್ ಮೇಲೆ ಆಗಾಗ ನಮ್ಮಿಬ್ಬರ ಮಧ್ಯೆ ಸಹ ಮಾತುಕತೆ ಬರ್ತಾ ಇರುತ್ತೆ. ಸೊ ಅದೇ ಉದ್ದೇಶಕ್ಕೆ ಮನೇಲಿ ಏನೆಲ್ಲ ಕೆಲಸ ಇದೆ ಕಂಪ್ಲೀಟ್ ಆಗಿ ಒನ್ ಡೇ ನಾನೇ ಮಾಡೋಣ ಅಂತ ಅನ್ಕೊಂಡಿದೀನಿ. ಅಂಡ್ ಕಂಪ್ಲೀಟ್ ಆಗಿ ಮನೆ ಒಂದು ಟರ್ನ್ ಓವರ್ ಸಹ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಸದ್ಯಕ್ಕೆ ಈಗ ನಮ್ಮ ಮನೆ ಯಾವ ತರ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ನಂತರ ನಾನೆಲ್ಲ ಕೆಲಸ ಮುಗಿಸಾದ್ಮೇಲೆ ಯಾವ ತರ ಕಾಣಿಸ್ತಾ ಇದೆ ಅನ್ನೋ ಸಹ ತೋರಿಸ್ತೀನಿ. ಸೊ ಈ ಒಂದು ವ್ಲಾಗ್ಸ್ ಗೆ ಮಿಸ್ ಮಾಡದೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಈ ಒಂದು ಯೂಟ್ಯೂಬ್ ಜರ್ನಿಗೆ ನೀವೆಲ್ಲರೂ ಸಹ ಸಹಕಾರ ಮಾಡ್ತೀರಿ ಅಂತ ಹೇಳ್ತಾ ಬನ್ನಿ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ಈಗ ಚಿತ್ರಾನ್ನ ಮಾಡೋದಕ್ಕೆ ನಾನು ಇಲ್ಲಿ ಈರುಳ್ಳಿನ ಕೊಯ್ಕೊಡ್ಬೇಕು. ಸೊ ಇಲ್ಲಿ 3 ಈರುಳ್ಳಿನ ತಗೊಂಡಿದ್ದೀನಿ, ಜೊತೆಗೆ ಒಂದು 4 ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ. ಅಂಡ್ ಚಿತ್ರಾನ್ನ ಸ್ವಲ್ಪ ಜಾಸ್ತಿ ಅನ್ನಕ್ಕೆ ಹಾಕ್ಬೇಕಂದ್ರೆ ನಿಂಬೆ ಹಣ್ಣು ಹಾಕ್ಬೇಕು. ಸೊ ನಿಂಬೆ ಹಣ್ಣನ್ನು ಸಹ ತಗೊಂಡಿದ್ದೀನಿ. ಸೊ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಊಟ ಮುಗಿಲಿ, ಊಟ ತಿಂದಾದ್ಮೇಲೆ ಮನೆ ಕೆಲಸ ಅನ್ನೋದು ಸ್ಟಾರ್ಟ್ ಮಾಡೋಣ, ವ್ಲಾಗ್ ಅನ್ನೋದು ಸ್ಟಾರ್ಟ್ ಮಾಡೋಣ. ಫನ್ ಅಂತೂ ಮೇ ಬಿ ಇರುತ್ತೆ ಅನ್ಕೊಳ್ತಾ ಇದೀನಿ. ಯಾಕೆ ಅಂದ್ರೆ ಯಾವತ್ತೋ ಕೆಲಸ ಮಾಡದಿರುವಂತ ಹುಡುಗ ಕೆಲಸ ಮಾಡಕ್ ಹೋದಾಗ 100% ಆ ಫ್ರಸ್ಟ್ರೇಷನ್ ಕೋಪದಲ್ಲಿ ಸ್ವಲ್ಪ ಫನ್ನು ಸಹ ಬರ್ಬೋದು ಅನ್ನೋ ಒಂದು ಉದ್ದೇಶದಿಂದ ಇದ್ರ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನು ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ನೋಡೋಣ, ಜಸ್ಟ್ ಈಗ ಕಟ್ ಮಾಡೋಣ. ಪ್ರೊಫೆಷನಲ್ ಸ್ಟೈಲ್ ಅಲ್ಲಿ ಕಟ್ ಮಾಡೋಣ ಅಂತ ಈ ಕುಕಿಂಗ್ ವ್ಲಾಗ್ಸ್ ಅಲ್ಲೆಲ್ಲ ತೋರಿಸ್ತಾರಲ್ವಾ, ಆತರ ಕಟ್ ಮಾಡೋಣ ಅನ್ನೋ ಪ್ರಯತ್ನ. ಬಟ್ ಆತರ ಬರ್ತಿಲ್ಲ. ಬಟ್ ಆತರನು ಕಲಿಬೇಕು. ಯಾವಾಗೂ ಸಹ ಮನೇಲಿ ಅಮ್ಮಂದ್ರು ವೈಫ್ಸೇ ಕೆಲಸ ಮಾಡ್ಲಿ, ಇಲ್ಲ ಅಡುಗೆ ಮಾಡ್ಕೊಡ್ಲಿ ಅಂತ ಕಾತ್ಕೊಂಡಿದ್ರೆ ಕೆಲವೊಂದ್ಸಡಿ ಏನಾದ್ರು ಸಣ್ಣ ಪುಟ್ಟ ವಿಚಾರಕ್ಕೆ ಮಾತುಕತೆಗಳು ಬಂದಾಗ, ಜಗಳಗಳಾದಾಗ, ಅವ್ರಿಗೆ ನಾವು ಅಡುಗೆ ಮಾಡ್ಕೊಟ್ಟಾಗ ಜಗಳ ಅನ್ನೋದು ಬೇಗನೆ ಸ್ವಲ್ಪ ಸಾಲ್ವ್ ಆಗುತ್ತೆ. ಸೊ ಆ ಒಂದು ಉದ್ದೇಶಕ್ಕೆ ಅಡುಗೆನೂ ಸಹ ಕಲಿಬೇಕು. ಸೊ ಸದ್ಯಕ್ಕಾದ್ರೆ ಇನ್ನು ಕಲ್ತಿಲ್ಲ, ನೋಡೋಣ, ಕಲಿಯುವಂತ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಚಿತ್ರಾನ್ನ ಮಾಡುವಂತ ಒಂದು ಕಾರ್ಯಕ್ರಮದಲ್ಲಿ ನಾನು ಈರುಳ್ಳಿ ಕಟ್ ಮಾಡುವಂತ ಕೆಲಸ ಮುಗಿದಾಗಿದೆ. ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ 1-2 ಹನಿ ಕಣ್ಣೀರು ಸಹ ಬಂತು. ಸೊ ಸದ್ಯಕ್ಕೀಗ ಚಿತ್ರಾನ್ನ ರೆಡಿ ಆಗ್ತಾ ಇದೆ. ನಮ್ಮ ಮಿಸ್ಸಸ್ ಅವರು ಚಿತ್ರಾನ್ನ ಸಿದ್ಧ ಮಾಡ್ತಾ ಇದಾರೆ. ಸೊ ಅದೆಲ್ಲ ತಿಂಡಿ ಮುಗಿಲಿ, ತಿಂಡಿ ತಿಂದಾದ್ಮೇಲೆ ನಮ್ಮ ವ್ಲಾಗ್ ನ ಕಂಟಿನ್ಯೂ ಮಾಡೋಣ. ಸದ್ಯಕ್ಕೆ ಈಗ ಬ್ರೇಕ್ ತಗೊಳ್ಳೋಣ. ನಾನು ಆಕ್ಚುಲಿ ನಿನ್ನೆ ಹೇಳ್ದೆ ನನ್ನ ವೈಫ್ಗೆ ಈ ತರ ವ್ಲಾಗ್ ಮಾಡೋಣ ಅನ್ಕೊಂಡಿದೀನಿ. ಅಂಡ್ ಫಸ್ಟ್ ಟಾಪಿಕ್ ಸಹ ಈ ತರ ನೀನ್ ಯಾವಾಗ್ಲೂ ಸಹ ಹೇಳ್ತಾ ಇರ್ತೀಯಲ್ಲ, ಈ ಟಾಪಿಕ್ ಮೇಲೆ ಮಾಡೋಣ ಅಂತ ಅನ್ಕೊಂಡಿದೀನಿ, ಮನೆ ಕೆಲಸ ಮಾಡೋಣ ಅನ್ಕೊಂಡಿದೀನಿ ನಾನು ಅಂತ ಹೇಳ್ದೆ. ಸೊ ನಿನ್ನೆಯಿಂದ ಮನೇಲೆ ಕ್ಲೀನ್ ಮಾಡಿಲ್ಲ. ನೀನ್ ಮಾಡ್ತೀಯ ಅಂತ ಹೇಳಿದ್ಯಲ್ಲ ವ್ಲಾಗು. ಸೊ ನಾನ್ ಡೈಲಿ ಕ್ಲೀನ್ ಮಾಡ್ತಾರ ಅಂತ ನಾನು ಮಾಡಕ್ ಹೋಗಲ್ಲ ಅಂತ ನಿನ್ನೆಯಿಂದ ಮನೆ ಕ್ಲೀನ್ ಮಾಡಿದೆ. ನನ್ ಕೈಯಲ್ಲಿ ಮಾಡಿಸ್ಬೇಕು ಅಂತ ನಿನ್ನೆಯಿಂದ ಆಟ ಹಿಡಿದು ಕೂತಿದ್ದಾಳೆ. ಸೊ ನಿನ್ನೆ ಕೆಲಸ ಸ್ವಲ್ಪ ಜಾಸ್ತಿ ಇದರಿಂದ ಮಾಡಕ್ ಆಗಿಲ್ಲ. ಸೊ ಇವತ್ತು ಮನೇಲಿ ಇರೋದ್ರಿಂದ ಇವತ್ತು ಈ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಮತ್ತೆ ಇವತ್ತಿನ 2 ದಿನದ ಒಂದು ಕೆಲಸವನ್ನ ಈಗ ನಾನು ಮಾಡ್ಬೇಕು ಬಂದಿದೆ. ನೀವು ನೋಡ್ಬೋದು ಯಾವ ತರ ಕಾಣಿಸ್ತಾ ಇದೆ ಅಂತ. ನನ್ನ ಕೈಯಲ್ಲಿ ಬೇಕು ಅಂತಾನೆ ಜಾಸ್ತಿ ಕೆಲಸ ಮಾಡೋದಕ್ಕೆ ಮನೆಯಲ್ಲಿ ಏನೇನೆಲ್ಲ ಎಲ್ಲೆಲ್ಲಿ ಬಿದ್ದಿದೆ ಅಲ್ಲೇ ಬಿಟ್ಟಿದ್ದಾಳೆ. ಸೊ ಈಗ ಇದನ್ನೆಲ್ಲ ಸಹ ನಾನು 5 ಸ್ಟಾರ್ ಹೋಟೆಲ್ ರೇಂಜ್ಗೆ ರೆಡಿ ಮಾಡ್ಬೇಕು. ಸೊ ಇಲ್ಲಿ ಯಾಕೆ ಇದು ಸಹ ನನಗೆ ಕಷ್ಟ ಆಗ್ಬೋದು ಅಂದ್ರೆ, ಆಕ್ಚುಲಿ ಸ್ವಲ್ಪ ನಮ್ಗೆ ಅಭ್ಯಾಸ ಇರುವಂತ ಕೆಲಸ ಆದ್ರೆ ಈಸಿಯಾಗಿ ಮಾಡ್ಬೋದು. ನಾನು ಕೆಲ್ಸಕ್ಕೆ ಹೋಗಿ ಬಂದು ಸ್ವಲ್ಪ ನಾನು ಟ್ರಾವೆಲ್ ಜಾಸ್ತಿ ಮಾಡೋದ್ರಿಂದ, ಸುಸ್ತಾಗಿರೋದ್ರಿಂದ ಯಾವತ್ತೂ ಸಹ ಮನೆ ಕೆಲಸದ ವಿಚಾರದಲ್ಲಿ ಹೆಲ್ಪ್ ಮಾಡಕ್ ಹೋಗೋದಿಲ್ಲ. ಬಟ್ ಇವತ್ತು ಮಾಡ್ಬೇಕಾಗಿರೋದ್ರಿಂದ, ಫಸ್ಟ್ ಆಗಿರೋದ್ರಿಂದ 100% ಸ್ವಲ್ಪ ಫ್ರಸ್ಟ್ರೇಷನ್, ಕೋಪ ಬರ್ಬೋದು. ಬಟ್ ನೋಡೋಣ, ಯಾಕೆಂದ್ರೆ ಒಂದನ್ನ ಹಠ ಮಾಡಿ ನಾವು ಸಾಧಿಸ್ಬೇಕು ಅಂತ ಹೋದಾಗ 100% ಅದನ್ನ ಸಾಧಿಸ್ಬೇಕು. ಸೊ ಸದ್ಯಕ್ಕೆ ಈಗ ಬಿಗಿನಿಂಗ್ ಅಲ್ಲಿ ಈ ತರ ಕಾಣಿಸ್ತಾ ಇದೆ. ಸೊ ಈಗ ಒಂದೊಂದನ್ನೇ ಪ್ರಾರಂಭ ಮಾಡೋಣ. ಇವತ್ತಿನ ಫಸ್ಟ್ ಕೆಲಸ, ಫಸ್ಟ್ ನಾವು ಕುತ್ಕೊಳ್ಳೋ ಅಂತ ಮಲಗೋ ಅಂತ ದಿವಾನನ್ನ ಕ್ಲೀನ್ ಮಾಡ್ಬೇಕು. ನೋಡ್ಬೋದು ಎಷ್ಟು ಕಸ ಇದೆ ಅಂತ. ನೋಡ್ತಾ ಇದ್ದೇನೆ, ಭಯ ಆಗೋ ತರ ಮಾಡಿಟ್ಟಿದ್ದಾಳೆ ಮನೇನ ನಮ್ಮ ವೈಫು. ಸೊ ಒಂದೊಂದಾಗಿ ಮಾಡೋಣ. ಸೊ ಸದ್ಯಕ್ಕೆ ಈಗ ಬಟ್ಟೆ ಮುಡಿಸ್ಬೇಕು. ಏನಪ್ಪ ಮಿಸ್ಸಸ್ ಬಟ್ಟೆ ಮುಡಿಸ್ತಾ ಇದೆಯಾ ಅನ್ಕೊಳಕ್ ಹೋಗ್ಬೇಡಿ. ಪ್ರತಿನಿತ್ಯ ನನ್ನ ಬಟ್ಟೆನ ಅವಳು ಮುಡಿಸ್ತಾ ಇರ್ತಾಳೆ. ಸೊ ಇವತ್ತು ಮನೆ ಕೆಲಸ ಎಲ್ಲ ನಾನ್ ಮಾಡ್ಬೇಕಾಗಿರೋದ್ರಿಂದ ಸೊ ಎಲ್ಲ ಅನ್ಸ ಮಾಡ್ಬೇಕಾಗುತ್ತೆ. ದಿವಾನ ಕ್ಲೀನಿಂಗು ಕಂಪ್ಲೀಟ್ ಆಯ್ತು. ಹೆಂಗು ಇವಾಗ ಒಂದ್ 5 ನಿಮಿಷ ಕೆಲಸ ಮಾಡಿದ್ವಿ, ಒಂದ್ 5 ನಿಮಿಷ ರೆಸ್ಟ್.
ಆಯ್ತು, ಆಮೇಲೆ ಓಕೆ. ಆಕ್ಚುಲಿ ಬ್ಯಾಗ್ ಇಲ್ಲಿ ಇಡೋಣ ಫುಲ್ಲು ಸ್ವಲ್ಪ ಇಲ್ಲ ಇದಾಗ್ಲಿ, ಮನೆ ಕ್ಲೀನ್ ಆದ್ಮೇಲೆ ಎಲ್ಲಿ ಇಡ್ಬೇಕು ಮತ್ತೆ ಬ್ಯಾಗ್ ಅಂತ ಪ್ಲಾನ್ ಮಾಡೋಣ. ಅದ್ ನನ್ ಬ್ಯಾಗ್ ಎತ್ಕೋದು. ಸೊ ಸದ್ಯಕ್ಕೆ ಈಗ ದಿವಾನ ಕ್ಲೀನ್ ಆಗಿದೆ. ಈಗ ನಮ್ಮ ಮನೆಯಲ್ಲಿ ಯಾವಿಂದ ಯಾವ ಮೂಲೆಗೆ ಹೋದ್ರು ಸಹ ಬಟ್ಟೆ 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 ಬಟ್ಟೆ, ಬಹುತೇಕ ಆ ಬಟ್ಟೆಗಳನ್ನೆಲ್ಲ ಸಹ ನಾನೇ ಹಾಕಿರ್ತೀನಿ. ಕ್ಲೀನ್ ಮಾಡ್ಬೇಕಾದ್ರೆ ನನ್ ಬಟ್ಟೆ ಆದ್ರೂ ಸಹ ನನ್ಗೆ ಅನ್ನೋದು ಸ್ವಲ್ಪ ಫ್ರಸ್ಟ್ರೇಷನ್ ಅನ್ನೋದು ಬರ್ತಾ ಇದೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಓಕೆ, ಈ ಹೈಸ್ಕೂಲ್ ಮಕ್ಳು LKG ಮಕ್ಳೆಲ್ಲ ಇನ್ಡಿಸಿಪ್ಲಿನ್ ಆಗಿ ಬ್ಯಾಗ್ ಜೋಡಿಸ್ಕೊಂಡಿರ್ತಾರಲ್ಲ, ಆತರ ನಮ್ಮ ಮನೆಯಲ್ಲಿ ಬ್ಯಾಗು. ಸೊ ಸದ್ಯಕ್ಕೀಗ ಈ ಬ್ಯಾಗ್ ಅಲ್ಲಿ ಬುಕ್ ಇಟ್ಟು ಜಿಪ್ ಹಾಕೋಣ. ಓಕೆ, ಎಲ್ಲೆಲ್ಲೋ ಚೆಡ್ಡು ಎಲ್ಲೆಲ್ಲೋ ಚಡ್ಡಿ, ನಂದೇ ಚಡ್ಡಿ ಎಲ್ಲೆಲ್ಲೋ ಚಡ್ಡಿ. ಇಲ್ಲಿ ಸ್ವಲ್ಪ ಏನಾದ್ರು ಕ್ಲೀನ್ ಮಾಡಕ್ ಆಗುತ್ತಾ ಅಂತ ಟ್ರೈ ಮಾಡೋಣ. ಇದು ಆಕ್ಚುಲಿ ಕಬೋರ್ಡ್ ಅಲ್ಲಿ ಆಗ್ಬೋದು. ಇದು ಇಲ್ಲೇ ಇರುತ್ತೆ, ಏನ್ ಮಾಡಕ್ ಆಗಲ್ಲ. ಫೋನ್ ಇಲ್ಲೇ ಇರುತ್ತೆ, ಟೈಮರ್ ಇಲ್ಲೇ ಇರ್ಬೇಕು. ಒಂದು ಬಿಲ್ಸು ಬೀಗ ಇಲ್ಲೇ ಇರೋಂತ ವಸ್ತುಗಳು, ಇದನ್ನೇನ್ ಮಾಡಕ್ ಆಗೋದಿಲ್ಲ. ಸೊ ಸದ್ಯಕ್ಕಂತೂ ಇರ್ಲಿ, ಅಷ್ಟೊಂದು ಕೆಟ್ಟದಾಗ ಏನ್ ಕಾಣಿಸ್ತಾ ಇಲ್ಲ ಅಂತ ಅನ್ಕೊಳ್ತಾ ಇದೀನಿ. ಒಂದೆರಡು ಕೆಲಸ ಮಾಡಿದ ತಕ್ಷಣ ನೀರು. ಇಲ್ಲಿ ಈ ತರ ಇರಬಾರ್ದಂತೆ, ಇದು ಇನ್ನೂ ಕ್ಲೀನ್ ಆಗಿರ್ಬೇಕಂತೆ. ಸೊ ಮೇ ಬಿ ಈ ಪೌಚ್ ನ ತೆಗೆದು ಕಬೋರ್ಡ್ ಅಲ್ಲಿ ಆಗ್ಬೋದು. ಸೊ ಈ ಪೌಚ್ ನ ತೆಗಿತಾ ಇದ್ದೀನಿ. ಟಿವಿ ರಿಮೋಟ್ ಅಂತೂ 100% ಇರ್ಬೇಕು ಮೇಡಮ್. ಸೊ ಇಲ್ಲೇ ಇಡ್ತೀವಿ. ಪೆನ್ ತೆಗಿಬಹುದು. ಗಾಡಿ ಕೀ ಇಲ್ಲೇ ಇರ್ಬೇಕು, ಯಾಕಂದ್ರೆ ಹೊರಗಡೆ ಹೋಗ್ಬೇಕಾದ್ರೆ ಗಾಡಿ ಕೀ ಬೇಗ ಸಿಗ್ಬೇಕು. ಸೊ ಟೈಮರು ನಿಮ್ದೇ, ಇದು ಟೈಮರ್ ನಮ್ದಲ್ಲ. ಸೊ ನಿಮ್ ಟೈಮರ್ ನಿಮ್ಗೆ ಬೇಗ ಸಿಗ್ಬೇಕಂದ್ರೆ ಇಲ್ಲೇ ಇರೋದು ಒಳ್ಳೇದು. ಇಲ್ಲ ಎಲ್ಲಾನು ಎತ್ತಿಡು ಅಂದ್ರೆ ಎತ್ತಿಡ್ತೀನಿ. ಸೊ ಇಲ್ಲೇ ಇರೋದು ಒಳ್ಳೇದು. ಇದು ಸಹ ನಿಮ್ ಫೋನೇನೆ. ಸೊ ಸದ್ಯಕ್ಕೆ ನಿಮ್ ಫೋನ್ ನಿಮ್ ಕಣ್ ಮುಂದೆನೆ ಇರ್ಬೇಕಂದ್ರೆ ಇಲ್ಲೇ ಇರ್ಬೇಕು. ಸೊ ಅದಕ್ಕೂ ಸಹ ಇಲ್ಲೇ ಇಡ್ತಾ ಇದೀನಿ. ಸೊ ಇವನ್ನ ಬೇಕಾದ್ರೆ ತೆಗಿಬಹುದು. ನಮ್ಮ ಮನೇಲಿ ಸಣ್ಣ ಮಕ್ಳಿಲ್ಲ, ಬಟ್ ಇದೆ, ಏನಕ್ಕಿದೆ ಅಂತ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಇವನ್ನ ತೆಗಿಬಹುದು. ಇವರ ಅವಶ್ಯಕತೆ ಇಲ್ಲಿ ಇಲ್ಲ. ಓಕೆ ಓಕೆ, ಇದು ದೇವ್ರ ಫೋಟೋ ಒರೆಸುವಂತ ಖರ್ಚಿಪ್ಪು. ಸೊ ಇಲ್ಲೇ ಇರೋದು ಬೆಟರ್. ಸೊ ಇಲ್ಲೇ ಇಡ್ತಾ ಇದ್ದೀನಿ. ಓಕೆ, ಮ್ಯಾಕ್ಸಿಮಮ್ ಅಂದ್ರೆ ಇಲ್ಲಿರುವಂತ ವಸ್ತುಗಳನ್ನ ಇಷ್ಟೊಂದು ತೆಗಿಬಹುದು. ರಿಮೈನಿಂಗ್ ವಸ್ತುಗಳು ಇಲ್ಲಿ ಇದ್ರೇನೆ ಬೇಗ ಕೈಗೆ ಸಿಗೋದು. ಸೊ ಅವೆಲ್ಲ ಅಲ್ಲೇ ಇದ್ರೆ ಒಳ್ಳೇದು ಅಂತ ಅಲ್ಲೇ ಇಡ್ತಾ ಇದೀನಿ. ಮತ್ತೆ ಅದನ್ನೂ ಕ್ಲೀನ್ ಮಾಡು ಅಂದ್ರೆ ಕ್ಲೀನ್ ಮಾಡ್ತೀನಿ, ನನ್ಗೇನ್ ಪ್ರಾಬ್ಲಮ್ ಇಲ್ಲ. ನೋಡ್ತಾ ಇದ್ರ ಸ್ನೇಹಿತರೆ, ನಮ್ಮ ಮಿಸ್ಸಸ್ ಅವರು ಭಗವದ್ಗೀತೆಯನ್ನ ಬುಕ್ ಮಾಡಿದ್ದಾರೆ. ಬುಕ್ ಮಾಡಿರೋದನ್ನು ಸಹ ನನಗೆ ಹೇಳಿಲ್ಲ. ಸೊ ಈಗ ನಾವೆಲ್ಲರೂ ಸಹ ಮನೆ ಕ್ಲೀನಿಂಗ್ ಒಂದು ಚಾಲೆಂಜ್ ನಾವು ಮಾಡ್ತಾ ಇದ್ದೆ. ಅದ್ರ ಮಧ್ಯೆ ಹೋಗಿ ಆ ಒಂದು ಪಾರ್ಸಲ್ ನ ಸಹ ತಗೊಂಡ್ಬಂದಿದ್ದಾರೆ. ಸೊ ಒಳ್ಳೆ ದಿನ, ಫಸ್ಟ್ ವ್ಲಾಗ್ ದಿನಾನೇ ಭಗವದ್ಗೀತೆ ನಮ್ಮ ಮನೆಗೆ ಬಂದಿರೋ ಸಹ ತುಂಬಾ ಖುಷಿ ಕೊಡುವಂತ ವಿಚಾರ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ಅದನ್ನು ಸಹ ವ್ಲಾಗ್ ಅಲ್ಲಿ ತೋರಿಸೋಣ ಅಂತ ಅದನ್ನು ಸಹ ನಿಮ್ಗೊಂದು ಕ್ಲಿಪ್ ನ ವ್ಲಾಗ್ ಅಲ್ಲಿ ತೋರಿಸ್ತಾ ಇದೀನಿ. ಮೈನ್ ಆಗಿ ಇವತ್ತಿನ ಚಾಲೆಂಜ್ ಅಲ್ಲಿ ನಾನ್ ಮಾಡ್ಬೇಕಾದ ಕೆಲಸ ಏನಪ್ಪಾ ಅಂದ್ರೆ ನಮ್ ರೂಮ್ ನ ಕ್ಲೀನ್ ಮಾಡ್ಬೇಕು. ಯಾಕಂದ್ರೆ ರೂಮ್ ಅಲ್ಲೇ ಸಿಕ್ಕಾಪಟ್ಟೆ ಇಲ್ಲಿ ಸ್ವಲ್ಪ ಎಡವಟ್ಟಾಗಿರೋಂತಹ ವಸ್ತುಗಳಿದೆ ಅಂತಾನೆ ಹೇಳ್ಬೋದು. ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಜೊತೆಗೆ ನನ್ನ ಬಟ್ಟೆಗಳಿದೆ. ಸೊ ಬಟ್ಟೆಗಳನ್ನ ಸಹ ಇಲ್ಲಿ ವಾಷಿಂಗ್ ಮಿಷಿನ್ ಆಗ್ಬೇಕು. ಸೊ ಇವತ್ತು ನಾನೇ ನನ್ನ ಬಟ್ಟೆಗಳನ್ನು ವಾಶ್ ಮಾಡ್ಕೊಬೇಕು. ಸೊ ಸದ್ಯಕ್ಕೀಗ ಹೆಡೇಕ್ ಕೆಲಸ ಸ್ಟಾರ್ಟ್ ಆಗ್ತಾ ಇದೆ. ಆಕ್ಚುಲಿ ವಿಡಿಯೋದಲ್ಲಿ ಸ್ವಲ್ಪ ನಗುಮುಖದಿಂದ ಕೆಲಸ ಚಾಲೆಂಜ್ ಗೋಸ್ಕರ ಮಾಡ್ತಾ ಇದ್ದ ಅನ್ಸ್ತು ಸಹ ಮೈಂಡ್ ಅಲ್ಲಿ ಅವಶ್ಯಕತೆ ಇತ್ತ ಈ ಟಾಪಿಕ್ ಅನ್ನೋ ಒಂದು ಆಲ್ರೆಡಿ ಬರ್ತಾ ಇದೆ. ಬೇರೆ ಏನಾದ್ರು ಮಾಡ್ಬೋದಿತ್ತು, ಸುಮ್ನೆ ನನಗೆ ನಾನೇನೆ ಇಲ್ಲಿ ರಿಸ್ಕ್ ಮಾಡ್ಕೊಂಡೆ ಅಂತ ಅನಿಸ್ತಾ ಇದೆ. ಸೊ ಸದ್ಯಕ್ಕೀಗ ಹೆಲ್ಮೆಟ್ ತೆಗಿತಾ ಇದ್ದೀನಿ. ಇದು ನಾನು ಕ್ರಿಕೆಟ್ ಆಡ್ಬೇಕಾದ್ರೆ ಯೂಸ್ ಮಾಡುವಂತ ಗಾಡು, ಇದನ್ನು ಸಹ ಇಲ್ಲೇ ಬಿಸಾಕಿದೀನಿ ಆಡ್ ಬಂದ್ಮೇಲೆ. ಸೊ ಇದನ್ನು ತೆಗಿತಾ ಇದ್ದೀನಿ. ಸೊ ಒಂದೊಂದಾಗಿ ಇಲ್ಲಿರೋದನ್ನೆಲ್ಲ ಕಂಪ್ಲೀಟ್ ಆಗಿ ಶಿಫ್ಟ್ ಮಾಡ್ತೀನಿ, ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿದಾಗ ಯಾವ ತರ ಇತ್ತು ಇಲ್ಲಿ ಅಂತ ಈಗ ಯಾವ ತರ ಇದೆ ಅಂತ. ಸೊ ಆಲ್ಮೋಸ್ಟ್ ಫಿನಿಶ್ ಆಗಿದೆ. ಮನೆ ಕಸ ಗುಡಿಸ್ಬೇಕಾದ್ರೆ ಇದ್ರ ಮೇಲೆ ಅನ್ಸ ಗುಡಿಸ್ಕೊಂಡ್ಬಿಟ್ರೆ ಕ್ಲೀನ್ ಆಗ್ಬಿಡುತ್ತೆ ಇದು. ಅಂಡ್ ಇಲ್ಲಿ ಸಹ ಕೆಲವೊಂದು ವಸ್ತುಗಳಿದೆಯನ್ನು ಕ್ಲೀನ್ ಮಾಡ್ಬೇಕು. ಆಕ್ಚುಲಿ ಈ ಟ್ರೈಪಾಡ್ಸ್ ನಾನು ಓನ್ ಆಗಿ ರೆಡಿ ಮಾಡ್ಕೊಂಡಿರೋಂಥವು. ಆಕ್ಚುಲಿ ನಾನು ಬಿಗ್ ಬಾಸ್ ನಡಿಬೇಕಾದ್ರೆ ಬಿಗ್ ಬಾಸ್ ರಿವ್ಯೂ ಇಂದ ಸ್ಟಾರ್ಟ್ ಮಾಡಿದ್ದು. ನನಗೆ ತೆಲುಗು ಅಲ್ಲಿ ಆದಿ ರೆಡ್ಡಿ ಅಂತ ಒಬ್ರು ನೋಡ್ತಾ ಇದ್ದೆ ತೆಲುಗು ರಿವ್ಯೂಸ್ ನಾನು. ಸೊ ಅದೇ ತರ ನಾನು ಕನ್ನಡದಲ್ಲಿ ಬಿಗ್ ಬಾಸ್ ರಿವ್ಯೂಸ್ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಬಿಗ್ ಬಾಸ್ ಮುಗ್ದಾದ್ಮೇಲೆ ನನಗೆ ಅಷ್ಟೊಂದು ಈಸಿಯಾಗಿ ಟಾಪಿಕ್ ಅನ್ನೋದು ಸಿಗ್ಲಿಲ್ಲ. ಬೇಗನೆ ಕಂಟೆಂಟ್ ಮಾಡೋದಕ್ಕೆ ಕೆಲ್ಸಕ್ಕೆ ಹೋಗಿ ಬಂದು ಟಯರ್ಡ್ ಆಗ್ತಾ ಇದೆ.
ಸೊ ಆ ಒಂದು ಉದ್ದೇಶಕ್ಕೆ ಕೆಲವೊಂದು ತಿಂಗಳುಗಳಿಂದ ಯೂಟ್ಯೂಬ್ ಅನ್ನ ಸ್ಟಾಪ್ ಸಹ ಮಾಡ್ಬಿಟ್ಟಿದ್ದೆ. ಸೊ ಮತ್ತೆ ಈಗ ಪ್ರಯತ್ನ ಅನ್ನೋದನ್ನ ಮಾಡೋದಕ್ಕೆ ಪ್ರಾರಂಭ ಪಟ್ಟಿದ್ದೀನಿ. ಯಾರು ಸಹ ಒಂದೇ ಸರಿ ಸಕ್ಸಸ್ ಆಗೋದಿಲ್ಲ. ಸೊ ಇಯರ್ ಆನ್ ಇಯರ್ಸ್ ಇಡ್ಸುತ್ತೆ ಸಕ್ಸಸ್ ಆಗೋದಕ್ಕೆ ಅಂತ. ಮತ್ತೆ ನೋಡೋಣ, ಸಕ್ಸಸ್ ಆದ್ರೂ ಬಿಟ್ರು ನನ್ನ ಕಡೆಯಿಂದ ಒಂದು ಪ್ರಯತ್ನ ಮಾಡೋಣ ಅಂತ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸದ್ಯಕ್ಕೆ ಇವನ್ನಂತೂ ಖುಷಿಯಾಗೇನೆ ಕ್ಲೀನ್ ಮಾಡ್ತೀನಿ. ಯಾಕೆ ಅಂದ್ರೆ ಆ ಒಂದ್ 2-3 ತಿಂಗಳು ನಾನೇನು ರಿವ್ಯೂಸ್ ಮಾಡಿದೆ, ಆ ಒಂದು ಸಂದರ್ಭದಲ್ಲಿ ಈ ಒಂದು ವಸ್ತುಗಳು ಸಿಕ್ಕಾಪಟ್ಟೆ ನನಗೆ ಸಪೋರ್ಟ್ ಮಾಡ್ತು. ಸೊ ಖುಷಿಯಾಗಿ ಇವನ್ನ ಕ್ಲೀನ್ ಮಾಡ್ತೀನಿ. ಸೊ ಸದ್ಯಕ್ಕೆ ಇದೆಲ್ಲ ಆಯ್ತು. ಈಗ ನನ್ನ ಬಟ್ಟೆಗಳನ್ನ ನಾನು ವಾಷಿಂಗ್ ಮಿಷಿನ್ ಹಾಕೊಬೇಕು. ಯಾವಾಗೂ ಸಹ ನಮ್ಮ ಮಿಸ್ಸಸ್ ಅವ್ರು ಹೇಳ್ತಾ ಇರ್ತಾರೆ, ನಿನ್ನ ಬಟ್ಟೆಗಳನ್ನ ನೀನು ಒಕ್ಕೊಳ್ಳೋದಕ್ಕಾಗೋದಿಲ್ಲ, ವಾಷಿಂಗ್ ಮಿಷಿನ್ ಒಗೆಯುತ್ತಲ್ಲ ಅಟ್ಲೀಸ್ಟ್ ಹೊರಗಡೆ ಎತ್ಕೊಂಡು ಹೋಗಿ ನೀನು ಬಿಸ್ಲಿಗಾದ್ರೂ ಹಾಕ್ಬೋದಲ್ಲ ಅಂತ. ಸೊ ಇವತ್ತು ನನ್ನ ಬಟ್ಟೆನ ನಾನೇ ಇಲ್ಲಿ ವಾಷಿಂಗ್ ಮಿಷಿನ್ ಹಾಕ್ಬೇಕು ಅಂತ ಉದ್ದೇಶಕ್ಕೆ ನೀರನ್ನು ಬಿಟ್ಟಿದ್ದೀನಿ. ಸೊ ನೀರೆಲ್ಲ ತುಂಬ್ತಾ ಇರ್ಲಿ. ಸದ್ಯಕ್ಕೆ ಇಲ್ಲಿ ನೋಡ್ಬೋದು ಎಣ್ಣೆ ಖಾಲಿ ಆಗಿರೋ ಡಬ್ಬಿಗಳು ಸಹ ಇಲ್ಲೇ ಇದೆ. ಸೊ ಇದನ್ನ ಆಚೆಗೆ ಎಸೆಯಕ್ಕಂತೂ ಆಗಲ್ಲ. ಯಾಕಂದ್ರೆ ಈಗಾಗಲೇ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ನಮ್ಮ ಚಿಕ್ಕಬಳ್ಳಾಪುರದ ನಗರ ಸಾಹೇಬರು ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಏನೇ ಆಗಿರ್ಬೋದು ಆಚೆಗೆ ಎಸಿಬಾರ್ದು ಅಂತ. ಸೊ ವೆಹಿಕಲ್ ಬರೋರ್ಗು ಒಂದ್ ಹತ್ರ ಇಟ್ಬಿಟ್ಟು ಆಮೇಲೆ ವೆಹಿಕಲ್ ಕೊಡುವಂತ ಪ್ರಯತ್ನ ಮಾಡ್ಬೇಕು. ಸೊ ಸದ್ಯಕ್ಕೆ ಇಲ್ಲಿರ್ಲಿ, ಒಂದು ಚೀಲಕ್ಕೂ ಇಲ್ಲ ಕವರ್ಗೆ ಹಾಕಿ ಇದನ್ನ ಎಲ್ಲಿಗೆ ತಲುಪಿಸ್ಬೇಕು ಅದಕ್ಕೆ ತಲುಪಿಸುವಂತ ಪ್ರಯತ್ನ ಮಾಡೋಣ. ಇಲ್ಲಿ ಬರ್ಬೋದು ಬಿಸ್ಲಿಗೆ ಅಂತ ನಾನ್ ತಗೊಂಡಿರುವಂತ ಹ್ಯಾಟ್ಸು. ಸೊ ಎಲ್ಲ ಸಹ ಇಲ್ಲಿ ಬಿದ್ದಿದೆ. ಕ್ರಿಕೆಟ್ ಆಡೋದಕ್ಕೆ ಅಂತಾನೆ ಮೈನ್ ಆಗಿ ತಗೊಂಡಿದ್ದೆ. ಇದು ಚಳಿಗಾಲದಲ್ಲಿ ಹಾಕೋಣ ಅಂತ ತಗೊಂಡಿದ್ದೆ. ಇವೆಲ್ಲ ಸಹ ಕ್ರಿಕೆಟ್ ಆಡೋದಕ್ಕೆ ಅಂತ ತಗೊಂಡಿದ್ದಂತಹ ಒಂದು ಹ್ಯಾಟ್ಗಳೇನೆ. ಸೊ ಎಲ್ಲ ಇಲ್ಲಿ ಬಿದ್ದಿದೆ. ಸೊ ಇವನ್ನೆಲ್ಲ ಸಹ ಈಗ ತೆಗಿಬೇಕು. ಆಕ್ಚುಲಿ ಇದನ್ನ ಕ್ಲೀನ್ ಮಾಡ್ಕೋಬೇಕು. ಸೊ ಇದನ್ನ ಸಂಜೆ ಒಳಗಡೆ ಕ್ಲೀನ್ ಮಾಡೋಂತ ಪ್ರಯತ್ನ ಮಾಡೋಣ. ಯಾರು ಸಹ ಕಾಮೆಂಟ್ ಮಾಡಕ್ ಹೋಗ್ಬೇಡಿ, ಈಗ್ಲೇ ತಾನೆ ಅದನ್ನ ಕ್ಲೀನ್ ಮಾಡೋದಲ್ಲಪ್ಪ ಮತ್ತೆ ತಂದು ಎಲ್ಲ ಅಲ್ಲೇ ಇಡ್ತಾ ಇದೆಯಾ ಅಂತ. ಅಲ್ಲೇ ಇಡ್ತಾ ಇಲ್ಲ, ಅಲ್ಲಿರೋ ವಸ್ತುಗಳನ್ನ ತೆಗೆದು ಕಡೆ ಇಟ್ಕೊಂಡು ಮತ್ತೆ ಅದನ್ನ ಎಲ್ಲಿ ತಲುಪಿಸ್ಬೇಕು, ಎಲ್ಲಿ ಯಾವ ತರ ಜೋಪಾನವಾಗಿ ಎತ್ತಿಡ್ಬೇಕು ಆ ಒಂದು ಪ್ರಯತ್ನನ ಮಾಡ್ತೀನಿ. ವಾಷಿಂಗ್ ಮಿಷಿನ್ಗೆ ನೀರು ಅನ್ನೋದನ್ನ ಬಿಟ್ಟ ಆಗಿದೆ. ಈಗಾಗ್ಲೇ 4 ಸ್ಪೂನ್ ಅಷ್ಟು ಡಿಟರ್ಜೆಂಟ್ ಹಾಕೊಂತ ಇದ್ದೀನಿ. ಆಕ್ಚುಲಿ ನಾನು ಹೇಳೋದೇನು ಅಂದ್ರೆ ಎಲ್ಲ ಕೆಲಸನ ಕಲ್ತಿರ್ಬೇಕು. ಸೊ ಡಿಪೆಂಡೆನ್ಸಿ ಇಲ್ಲದೆ ಇದ್ದಾಗ ಕೆಲವೊಂದು ಸಂದರ್ಭಗಳಲ್ಲಿ ಅದು ನಮಗೇನೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ನಾವು ಯಾವಾಗ್ಲೂ ಸಹನು ಕೆಲಸಗಳನ್ನ ಕಲಿಯೋದ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ಬೇಕು. ನಮ್ಮ ಮಿಸ್ಸಸ್ ಅವ್ರು ನಗ್ತಾ ಇದಾರೆ ಈ ಮಾತನ್ನ ನಾನು ಹೇಳ್ತಾ ಇದ್ರೆ, ಯಾಕೆಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತು ನಾನು ಕೆಲಸಗಳಲ್ಲ ಅಂತ. ಸೊ ಅದಕ್ಕೆ ಅವ್ರು ನಗ್ತಾ ಇದಾರೆ. ಸೊ ಇರ್ಲಿ. ಎಲ್ಲ ಸಹ ವಾಶ್ ಆಗೋಷ್ಟೊತ್ತಿಗೆ ಕಿಚನ್ ಏರಿಯಾದಲ್ಲಿ ಕ್ಲೀನ್ ಮಾಡೋಣ. ಸೊ ಸದ್ಯಕ್ಕೆ ಈಗ ಕಿಚನ್ ಏರಿಯಾದಲ್ಲೂ ಸಹ ತುಂಬಾನೇ ಸ್ವಲ್ಪ ಎವ್ರಿ ಡೇ ಇರೋದಕ್ಕಿಂತ ಸ್ವಲ್ಪ ಇವತ್ತು ಜಾಸ್ತಿ ಬೇರೆ ವಿಧಾನದಲ್ಲೇ ಇದೆ. ಯಾಕಂದ್ರೆ ನಮ್ಮ ಮಿಸ್ಸಸ್ ಪಣ ತಟ್ಬಿಟ್ಟಿದಾರೆ ನನ್ ಕೈಲೇ ಕೆಲಸ ಮಾಡಿಸ್ಬೇಕು ಅಂತ. ಸೊ ಓಕೆ ಮಾಡೋಣ, ಅವ್ರಿಗೆ ತೋರ್ಸೋಣ ಗಂಡ್ ಮಕ್ಳು ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದನ್ನ. ಸೊ ಮೊದಲಿಗೆ ಇಲ್ಲಿ ತರಕಾರಿ ಇಡೋಂತ ಬುಟ್ಟಿನ ಕ್ಲೀನ್ ಮಾಡೋಣ ಬನ್ನಿ. ಫೈನಲಿ ನಾನು ಬೆಳಗ್ಗೆ ತಗೊಂಡಂತ ಚಾಲೆಂಜ್ ಎಷ್ಟರ ಮಟ್ಟಿಗೆ ಫಿನಿಶ್ ಮಾಡಿದೀನಿ ಅಂತ ನೀವು ನೋಡ್ತಾ ಇರಬಹುದು. ಸೊ ಇದು ನಾನು ಬೆಳಗ್ಗೆ ತಗೊಂಡಂತಹ ಚಾಲೆಂಜ್ ಅಲ್ಲಿ
ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ನನ್ನ ಹೆಂಡತಿ ಮಾಡೋ ರೇಂಜ್ಗೆ ಕ್ಲೀನ್ ಮಾಡ್ಲಿಲ್ಲ ಅಂದ್ರು ಸಹ ಫಸ್ಟ್ ಟೈಮ್ ಬೆಟರ್ ಅನ್ನೋ ತರಾನೇ ಕ್ಲೀನ್ ಆಗಿ ಮಾಡಿದೀನಿ. ಸೊ ಇದು ನೀವು ನೋಡ್ಬೋದು ಇಲ್ಲ ಅಷ್ಟರ ಮಟ್ಟಿಗೆ ಕ್ಲೀನ್ ಮಾಡಿದೀನಿ ಅಂತ. ಬಸ್ ಇದು ನನ್ನ ಫಸ್ಟ್ ವ್ಲಾಗು. ಆಕ್ಚುಲಿ ಈ ಒಂದು ವ್ಲಾಗ್ ಅಲ್ಲಿ ನಿಮಗೆ ಎಂಟರ್ಟೈನಿಂಗ್ ಆಗಿರುವಂತ ಕಂಟೆಂಟ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಮತ್ತೆ ನಿಮ್ಮ ಫನ್ ಆಗಿರ್ಬೋದು, ನೀವು ಎಂಗೇಜಿಂಗ್ ಆಗಿ ನೋಡೋ ಅಂತ ಒಂದು ಕಂಟೆಂಟ್ ಮಾಡಿದೀನಿ ಇಲ್ವೋ ಅಂತ ನಂಗೆ 100% ಗೊತ್ತಿಲ್ಲ. ಈಗ ಸ್ಟಾರ್ಟ್ ಮಾಡಿದೀನಿ, 100% ಅಶ್ಯೂರೆನ್ಸ್ ಇಂದ ಹೇಳ್ತಾ ಇದ್ದೀನಿ. 100% ನೀವು ಇಂಟ್ರೆಸ್ಟ್ ಆಗಿ ನೋಡುವಂತ ಕಂಟೆಂಟ್ ಆಗಿರ್ಬೋದು, ಎಂಗೇಜಿಂಗ್ ಇರೋಂತ ಕಂಟೆಂಟ್ ಜೊತೆಗೆ ಸ್ವಲ್ಪ ಫನ್ನಿ ಆಗಿರೋಂತ ಕಂಟೆಂಟ್ ಸಹ ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಇದು ಮೊದಲನೇ ದಿನದ ವ್ಲಾಗು. ಮೊದಲನೇ ದಿನನೇ ಯಾರು ಸಹ ಎಕ್ಸ್ಪರ್ಟ್ ಆಗಿ ಮಾಡಕ್ ಆಗೋದಿಲ್ಲ. ನನ್ನ ಒಂದು ಪ್ರಯತ್ನವನ್ನು ಮಾಡಿದೀನಿ. ಅಂಡ್ ಇದೇ ಅಷ್ಟೊಂದು ಈಸಿಯಾಗಿ ಸಿಂಪಲ್ ಆಗಿರ್ಲಿಲ್ಲ. ಮನೆಯಲ್ಲಿ ತಾಯಂದ್ರು ವೈಫ್ಸು ಇಲ್ಲ ಅಕ್ಕ ತಂಗಿಯರು ಕೆಲಸ ಮಾಡುವಂತ ಒಂದು ವಿಧಾನನೇ ಬೇರೆ, ನಾವು ಮಾಡ್ಬೇಕಾದ್ರೆ ನಾವು ಫೀಲ್ ಆಗುವಂತ ಒಂದು ಫ್ರಸ್ಟ್ರೇಷನ್ ಬೇರೆ. ಸೊ ಹೇಗೋ ಕಂಪ್ಲೀಟ್ ಮಾಡಿದೀನಿ. ನಿಜ ಹೇಳ್ಬೇಕು ಅಂದ್ರೆ ಈ ಒಂದು ಚಾಲೆಂಜ್ ಅಲ್ಲಿ ನಾನು ಡೇ ಸ್ಟಾರ್ಟ್ ಇಂದ ಹಿಡಿದು ಎಂಡ್ ವರ್ಗೂ ಸಹ ಮಾಡೋಣ ಅಂತ ಅನ್ಕೊಂಡೆ. ಬಟ್ ನನ್ನ ಕೈಯಲ್ಲಿ ಮನೆ ಜಸ್ಟ್ ಕ್ಲೀನ್ ಮಾಡೋ ಜೊತೆಗೆ ಸಿಕ್ಕಾಪಟ್ಟೆ ಒಂದ್ ಸ್ವಲ್ಪ ಇರಿಟೇಷನ್, ಕೋಪ ಬಂದ್ಬಿಡ್ತು. ಇಷ್ಟೆಲ್ಲ ಕೆಲಸ ಇರುತ್ತಾ ಮನೆಯಲ್ಲಿ ಅನ್ನೋ ತರ. ಸೊ ಸದ್ಯಕ್ಕೆ ಇವತ್ತಿಗೆ ಇದು ನನ್ನ ಫಸ್ಟ್ ವ್ಲಾಗ್. ಮಿಸ್ ಮಾಡಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಡೆಯಿಂದ ವ್ಲಾಗ್ಸ್ ಅನ್ನೋದು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಡೇ ಬೈ ಡೇ ವ್ಲಾಗ್ಸ್ ನಾನು ಎಂಗೇಜಿಂಗ್ ಆಗಿ ನಿಮ್ಮನ್ನ ಸ್ವಲ್ಪ ಎಂಟರ್ಟೈನ್ ಮಾಡೋ ವಿಧಾನದಲ್ಲಿ ಇಂಪ್ರೂವ್ ಆಗ್ತೀನಿ ಅಂತ ನಿಮ್ಗೆಲ್ಲರಿಗೂ ಮಾತು ಕೊಡ್ತಾ ಎಲ್ಲರಿಗೂ ಬೈ ಬೈ, ಸಿ ಯು.